ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇದು ಈ ಯೂಟ್ಯೂಬ್ ಚಾನಲ್ನ 2ನೇ ವಿಡಿಯೋ ಆಗಿರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯ ಆಗೋ ರೀತಿ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ. ಅದುವೇ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಯಾರ್ಯಾರು ನನ್ನ ಹಿಂದಿನ ವಿಡಿಯೋ ಅಂದರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ವಿಡಿಯೋ ನೋಡಿಲ್ಲ, ದಯವಿಟ್ಟು ಹಿಂದಿನ ವಿಡಿಯೋ ನೋಡಿದ್ದಾದಮೇಲೆ ಈ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇಲ್ಲ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡೋದು ನಿಮಗೆ ಅರ್ಥ ಆಗಲ್ಲ. ಓಕೆ, ಹಿಂದಿನ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ ಸ್ಟಾರ್ಟ್. 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. ಈ ವಿಡಿಯೋದಲ್ಲಿ ಏನೇನಿದೆ ಅಂತ ನೋಡೋದಾದರೆ, ಯಾರು ಈ ಪಿಟ್, ಈ ಕಾಯ್ದೆಗೆ ಪಿಟ್ಸ್ ಇಂಡಿಯಾ ಅಂತ ಯಾಕೆ ಹೆಸರು ಬಂತು, ಈ ಪಿಟ್ಸ್ ಇಂಡಿಯಾ ಕಾಯ್ದೆಯ ಹಿನ್ನೆಲೆ ಏನು, ಈ ಕಾಯ್ದೆಯಲ್ಲಿರುವ ಮುಖ್ಯ ಅಂಶಗಳೇನು, ಹೀಗೆ ಪ್ರತಿಯೊಂದನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಕಾಯ್ದೆನ ಯಾಕೆ ಜಾರಿಗೆ ತಂದರು ಅಂತ ನೋಡೋದಾದರೆ, 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ನ್ಯೂನತೆಗಳನ್ನು ಅಥವಾ ದೋಷಗಳನ್ನು ಸರಿಪಡಿಸುವ ಸಲುವಾಗಿ ತಂದಂಥ ಕಾಯ್ದೆಯೇ ಈ ಪಿಟ್ಸ್ ಇಂಡಿಯಾ ಕಾಯ್ದೆ 1784. ಓಕೆ, ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಬ್ರಿಟಿಷ್ ಸರ್ಕಾರ ಏನೇನು ಮಿಸ್ಟೇಕ್ಸ್ ಮಾಡಿತ್ತು ಅದನ್ನೆಲ್ಲ ಸರಿಪಡಿಸುವ ಸಲುವಾಗಿ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬಂತು. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆನ ಫಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಮೇಲ್ಗಡೆ ಕಾಣಿಸ್ತಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಬಹುದು ಅಂತ ಹೇಳ್ತಾ, ಯಾರು ಈ ಪಿಟ್? ನೋಡಿ, ಈ ಕಾಯ್ದೆಯ ಹೆಸರೇ ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತ. ಹಾಗಾದರೆ ಪಿಟ್ ಅನ್ನೋ ಹೆಸರು ಈ ಕಾಯ್ದೆಗೆ ಹೇಗೆ ಬಂತು ಅಂದರೆ, ನೋಡಿ, ವಿಲಿಯಂ ಪಿಟ್, ಈತನ ಪೂರ್ಣ ಹೆಸರೇ ವಿಲಿಯಂ ಪಿಟ್ ಅಂತ. ಈ ವಿಲಿಯಂ ಪಿಟ್ 1780ರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ನ ಸದಸ್ಯನಾಗಿ ಆಯ್ಕೆ ಆಗ್ತಾನೆ. ಇದಾದ ನಂತರ 1783ರಲ್ಲೇ ಬ್ರಿಟನ್ನ ಅತಿ ಕಿರಿಯ ಪ್ರಧಾನಿಯಾಗಿ, ಅಂದರೆ 24 ವರ್ಷ ವಯಸ್ಸಿಗೆ ಬ್ರಿಟನ್ನ ಪ್ರಧಾನಿಯಾಗಿ ಆಯ್ಕೆಯಾಗ್ತಾನೆ. ಈ ಫೋಟೋದಲ್ಲಿ ಕಾಣ್ತಾ ಇದ್ದಾನಲ್ಲ, ಇವನೇ ವಿಲಿಯಂ ಪಿಟ್. ಈತ ಪ್ರಧಾನಿಯಾಗಿದ್ದ ಸಮಯದಲ್ಲಿ ಬಂದಂಥ ಕಾಯ್ದೆಯೇ ಪಿಟ್ಸ್ ಇಂಡಿಯಾ ಕಾಯ್ದೆ 1784. ಆದ್ದರಿಂದ ಈ ಕಾಯ್ದೆಗೆ ಪಿಟ್ಸ್ ಅನ್ನೋ ಹೆಸರು ಬಂತು. ಓಕೆ, ಅರ್ಥ ಆಗಿದೆ ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಹಿನ್ನೆಲೆ: 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಗೆ ಪಿಟ್ಸ್ ಅನ್ನೋ ಹೆಸರು ಹೇಗೆ ಬಂತು ಅಂತ ಹಿಂದಿನ ಸ್ಲೈಡಲ್ಲೇ ನೋಡಿದ್ವಿ. ಈಗ ಈ ಕಾಯ್ದೆಯ ಹಿನ್ನೆಲೆ ನೋಡೋಣ. ಏನಿದು ಹಿನ್ನೆಲೆ ಅಂದರೆ, ನೋಡಿ, 1784ರಲ್ಲಿ ಬ್ರಿಟನ್ನಲ್ಲಿ ಸಮ್ಮಿಶ್ರ ಸರ್ಕಾರ ಆಡಳಿತ ನಡೆಸ್ತಾ ಇತ್ತು. ಯಾರ ಸಮ್ಮಿಶ್ರ ಸರ್ಕಾರ ಅಂದರೆ, ಚಾರ್ಲ್ಸ್ ಫಾಕ್ಸ್ ಮತ್ತು ಫೆಡ್ರಿಕ್ ನಾರ್ತ್ರವರ ಸಮ್ಮಿಶ್ರ ಸರ್ಕಾರ ಬ್ರಿಟನ್ನಲ್ಲಿ ಆಡಳಿತ ಮಾಡ್ತಾ ಇತ್ತು. ಓಕೆ, ಈ ಸರ್ಕಾರ ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ, ಅಂದರೆ ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ದುರಾಡಳಿತ ಮತ್ತು ಅವ್ರು ಮಾಡ್ತಾ ಇದ್ದಂತಹ ಭ್ರಷ್ಟಾಚಾರನ ಖಂಡಿಸಿ ಪಾರ್ಲಿಮೆಂಟ್ನಲ್ಲಿ ವಾಗ್ದಾಳಿ ಮಾಡ್ತು. ಇದರಿಂದ ಬ್ರಿಟನ್ ಪಾರ್ಲಿಮೆಂಟ್ ಏನು ಮಾಡ್ತು ಅಂತಂದರೆ, ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಸಮ್ಮಿಶ್ರ ಸರ್ಕಾರ ಮಾಡ್ತಾ ಇದ್ದಂತಹ ಭ್ರಷ್ಟಾಚಾರ ಮತ್ತು ದುರಾಡಳಿತದ ಆರೋಪನ ತನಿಖೆ ಮಾಡಲು ಸೆಲೆಕ್ಟ್ ಆ್ಯಂಡ್ ಸೀಕ್ರೆಟ್ ಅಂತ ಒಂದು ಸಮಿತಿನ ರಚನೆ ಮಾಡುತ್ತೆ. ಇಂಪಾರ್ಟೆಂಟ್. ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಸಮ್ಮಿಶ್ರ ಸರ್ಕಾರ ಮಾಡ್ತಾ ಇದ್ದಂತಹ ಆರೋಪನ ತನಿಖೆ ಮಾಡಲು ಸೆಲೆಕ್ಟ್ ಆ್ಯಂಡ್ ಸೀಕ್ರೆಟ್ ಅಂತ ಒಂದು ಸಮಿತಿನ ರಚನೆ ಮಾಡಿ, ಈ ಸೆಲೆಕ್ಟ್ ಆ್ಯಂಡ್ ಸೀಕ್ರೆಟ್ ಸಮಿತಿ ನೀಡಿದಂತಹ ಒಂದು ವರದಿನ ಆಧರಿಸಿ ಚಾರ್ಲ್ಸ್ ಫಾಕ್ಸ್ನು ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ ಈ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಇದ್ದಂತಹ ಒಂದು ಕೆಲವೊಂದು ನ್ಯೂನತೆಗಳನ್ನ ಸರಿಪಡಿಸಿ ಒಂದು ಮಸೂದೆನ ಮಂಡನೆ ಮಾಡ್ತಾನೆ. ಬ್ರಿಟನ್ ಪಾರ್ಲಿಮೆಂಟ್ನ ಹೌಸ್ ಆಫ್ ಕಾಮನ್ಸ್ನಲ್ಲಿ ಈ ಬಿಲ್ನ ಪಾಸ್ ಕೂಡ ಮಾಡ್ತಾನೆ. ಆದರೆ ಹೌಸ್ ಆಫ್ ಲಾರ್ಡ್ಸ್ನಲ್ಲಿ ಈ ಮಸೂದೆ ಪಾಸ್ ಆಗಲ್ಲ. ಇದರಿಂದ ಬ್ರಿಟನ್ ದೊರೆ ಜಾರ್ಜ್ ಏನು ಮಾಡ್ತಾನೆ ಅಂದರೆ, ಚಾರ್ಲ್ಸ್ ಫಾಕ್ಸ್ ಮತ್ತು ಫೆಡ್ರಿಕ್ ನಾರ್ತ್ರವರ ಆಳ್ವಿಕೆಯಲ್ಲಿದ್ದಂತಹ ಈ ಸಮ್ಮಿಶ್ರ ಸರ್ಕಾರನ ವಜಾ ಮಾಡ್ತಾನೆ. ಇದಾದ ನಂತರ 1784ರಲ್ಲಿ ವಿಲಿಯಂ ಪಿಟ್ಸ್ ಇಂಗ್ಲೆಂಡ್ನ ಪ್ರಧಾನಿ ಆಗ್ತಾನೆ. ಹಿಂದಿನ ಸ್ಲೈಡಲ್ಲೇ ವಿಲಿಯಂ ಪಿಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈತ ಪ್ರಧಾನಿಯಾದ ಮೇಲೆ ಪಿಟ್ಸ್ ಇಂಡಿಯಾ ಕಾಯ್ದೆನ ಮಂಡನೆ ಮಾಡ್ತಾನೆ. ಪಾರ್ಲಿಮೆಂಟ್ನ ಎರಡೂ ಮನೆಗಳಲ್ಲಿ, ಅಂದರೆ ಹೌಸ್ ಆಫ್ ಕಾಮನ್ಸಲ್ಲಿ ಮತ್ತು ಹೌಸ್ ಆಫ್ ಲಾರ್ಡ್ಸಲ್ಲಿ ಈ ಬಿಲ್ನ ಪಾಸ್ ಮಾಡ್ತಾನೆ. ಫೈನಲಿ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಆಫ್ 1784 ಜಾರಿಗೆ ಬಂತು. ಇದು ಒಂದು ಹಿನ್ನೆಲೆ. ಈ ಕಾಯ್ದೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬರಲು ಇನ್ನೊಂದು ಹಿನ್ನೆಲೆ ಏನು ಅಂತ ನೋಡೋದಾದರೆ, ನೋಡಿ, ಈ ಕಾಯ್ದೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬರಲು ಅಮೇರಿಕಾ ರೆವಲ್ಯೂಷನ್ ಕೂಡ ಕಾರಣ ಆಗುತ್ತೆ. ಅಮೇರಿಕಾ ರೆವಲ್ಯೂಷನ್ ಹೇಗೆ ಕಾರಣ ಆಗುತ್ತೆ ಅಂತ ನೋಡೋದಾದರೆ, ನೋಡಿ, ಬ್ರಿಟಿಷರು ಅಮೇರಿಕಾದ ಪೂರ್ವ ಕರಾವಳಿಗೆ ವಲಸೆ ಹೋಗಿ ಅಲ್ಲಿ 13 ವಸಾಹತುಗಳನ್ನ ಸ್ಥಾಪನೆ ಮಾಡ್ತಾರೆ. ಏನಿದು ವಸಾಹತು ಅಂತ ಅಂದರೆ, ಕೇಳಿ, ಒಂದು ದೇಶದ ಜನರು ಇನ್ನೊಂದು ದೇಶಕ್ಕೆ ಅಥವಾ ಪ್ರದೇಶಕ್ಕೆ ಹೋಗಿ ಅಲ್ಲಿ ನೆಲೆಸಿಕೊಂಡು ಆ ಪ್ರದೇಶವನ್ನು ತಮ್ಮ ನಿಯಂತ್ರಣಕ್ಕೆ ತಗೊಳ್ಳೋದನ್ನು ವಸಾಹತು ಅಂತ ಕರೀತಾರೆ. ನೋಡಿ, ಮತ್ತೆ ಹೇಳ್ತೀನಿ, ವಸಾಹತು ಅಂತ ಅಂದರೆ ಒಂದು ದೇಶದ ಜನರು ಇನ್ನೊಂದು ದೇಶಕ್ಕೆ ಅಥವಾ ಪ್ರದೇಶಕ್ಕೆ ಹೋಗಿ ಅಲ್ಲಿ ನೆಲೆಸಿಕೊಂಡು ಆ ಪ್ರದೇಶವನ್ನು ತಮ್ಮ ನಿಯಂತ್ರಣಕ್ಕೆ ತಗೊಳ್ಳೋದನ್ನೇ ವಸಾಹತು ಅಂತ ಕರೀತಾರೆ. ಈ 13 ವಸಾಹತುಗಳಲ್ಲಿ ಬ್ರಿಟಿಷರು ಅಲ್ಲಿದ್ದಂತಹ ಸ್ಥಳೀಯರ ಮೇಲೆ ಅತಿ ಹೆಚ್ಚು ತೆರಿಗೆಗಳನ್ನ ಹಾಕ್ತಾರೆ. ಇದರಿಂದ ಅಸಮಾಧಾನಗೊಂಡಂತಹ ಸ್ಥಳೀಯರು ಬ್ರಿಟಿಷರ ವಿರುದ್ಧ ದಂಗೆ ಏಳ್ತಾರೆ.
ಸೊ ಅಲ್ಲಿನ ಸ್ಥಳೀಯರಿಗೂ ಮತ್ತು ಬ್ರಿಟಿಷರಿಗೂ ಯುದ್ಧ ಆಗುತ್ತೆ. ಫೈನಲಿ ಈ ಯುದ್ಧ ಪ್ಯಾರಿಸ್ ಒಪ್ಪಂದದ ಮೂಲಕ 1783ರಲ್ಲಿ ಅಮೆರಿಕದ ಸ್ವಾತಂತ್ರ್ಯವನ್ನು ಬ್ರಿಟಿಷರು ಒಪ್ಕೊತಾರೆ. ಪ್ಯಾರಿಸ್ ಒಪ್ಪಂದದ ಮೂಲಕ 1783ರಲ್ಲಿ ಅಮೆರಿಕದ ಸ್ವಾತಂತ್ರ್ಯವನ್ನು ಬ್ರಿಟಿಷರು ಒಪ್ಕೋತಾರೆ. ಫೈನಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅನ್ನೋ ಒಂದು ಸಂಸ್ಥಾನ ಹುಟ್ಕೊಳ್ಳುತ್ತೆ. ಇದರಿಂದ ಪಾಠ ಕಲಿತಂಥ ಬ್ರಿಟಿಷರು ಅಟ್ಲೀಸ್ಟ್ ಭಾರತವನ್ನಾದರೂ ಉಳಿಸ್ಕೊಳ್ಳೋಣ ಅಂತ ಸ್ವಲ್ಪ ಉದಾರತೆಯಿಂದ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆನ ಜಾರಿಗೆ ತರ್ತಾರೆ. ಓಕೆ, ಇದು ಕೂಡ ಒಂದು ಕಾರಣ ಪಿಟ್ಸ್ ಇಂಡಿಯಾ ಕಾಯ್ದೆ 1784 ಜಾರಿಗೆ ಬರಲು. ಈಗ ಈ ಕಾಯ್ದೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯ ಮುಖ್ಯವಾದಂತಹ ಅಂಶಗಳನ್ನ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ನಾನು 2 ಕಾಲಮ್ನ ಮಾಡಿದ್ದೀನಿ. ಒಂದು ಬಿಫೋರ್ ಅಂತ ಮತ್ತು ಇನ್ನೊಂದು ಆಫ್ಟರ್ ಅಂತ. ಬಿಫೋರ್ ಅಂದರೆ ಹಿಂದಿನ ಕಾಯ್ದೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಹೇಗಿತ್ತು ಅಂತ. ಆಫ್ಟರ್ ಅಂದರೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯ ಮುಖಾಂತರ ಏನೆಲ್ಲ ಬದಲಾವಣೆ ಆಯಿತು ಅಂತ. ಇಲ್ಲಿ ನೋಡಿ, ಬಿಫೋರ್ಲಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಬಂದಾಗ ಹೇಗಿತ್ತು ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಗ್ಲೆಂಡ್ನಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಇದ್ದರು. ಅದರಲ್ಲಿ 24 ಜನ ಸದಸ್ಯರಿದ್ದರು. ಓಕೆ, ಈ ಕೋರ್ಟ್ ಆಫ್ ಡೈರೆಕ್ಟರ್ಸು ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ವಾಣಿಜ್ಯ ವ್ಯವಹಾರಗಳನ್ನು ಮತ್ತು ರಾಜಕೀಯ ಹಾಗೂ ಆಡಳಿತವನ್ನು ಕಂಟ್ರೋಲ್ ಮಾಡ್ತಾ ಇದ್ರು. ಓಕೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ಗಳೇ ಈಸ್ಟ್ ಇಂಡಿಯಾ ಕಂಪನಿಯ ವಾಣಿಜ್ಯ ವ್ಯವಹಾರಗಳು ಮತ್ತು ರಾಜಕೀಯ ಹಾಗೂ ಆಡಳಿತವನ್ನು ಪ್ರತಿಯೊಂದನ್ನು ನಿಭಾಯಿಸ್ತಾ ಇದ್ರು. ಆದರೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಇದನ್ನು ಬದಲಾವಣೆ ಮಾಡಿದ್ರು. ಏನು ಬದಲಾವಣೆ ಅಂತ ನೋಡೋದಾದರೆ, ಬೋರ್ಡ್ ಆಫ್ ಕಂಟ್ರೋಲ್ನ ಸ್ಥಾಪನೆ ಮಾಡಿದ್ರು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಏನಿದ್ರು ಅವರು 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯ ಅನುಸಾರ ಈಸ್ಟ್ ಇಂಡಿಯಾ ಕಂಪನಿಯ ವಾಣಿಜ್ಯ ವ್ಯವಹಾರಗಳನ್ನ ಮಾತ್ರ ನೋಡ್ಕೋಬೇಕಿತ್ತು. ಹಾಗಾದರೆ ಈಸ್ಟ್ ಇಂಡಿಯಾ ಕಂಪನಿಯ ರಾಜಕೀಯ ಮತ್ತು ಆಡಳಿತ ಯಾರು ನೋಡ್ಕೋತಿದ್ರು ಅಂದರೆ, ಹೊಸದಾಗಿ ಸ್ಥಾಪನೆಯಾಗಿದ್ದಂತಹ ಬೋರ್ಡ್ ಆಫ್ ಕಂಟ್ರೋಲ್ ನೋಡ್ಕೋತಿದ್ರು. ಓಕೆ, ಈ ಬೋರ್ಡ್ ಆಫ್ ಕಂಟ್ರೋಲಲ್ಲಿ 6 ಜನ ಸದಸ್ಯರಿದ್ದರು. ಇಂಗ್ಲೆಂಡ್ನ ಸಚಿವರೇ ಈ ಬೋರ್ಡ್ ಆಫ್ ಕಂಟ್ರೋಲ್ನ ಸದಸ್ಯರಾಗಿದ್ದರು. ಸೊ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲ ವ್ಯವಹಾರಗಳನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ನೋಡ್ಕೋತಾ ಇದ್ದರೆ, ಅದನ್ನು ಬದಲಾವಣೆ ಮಾಡಿ 1784ರ ಪಿಟ್ಸ್ ಇಂಡಿಯಾ ಆ್ಯಕ್ಟ್ನಲ್ಲಿ ಡ್ಯುಯಲ್ ಕಂಟ್ರೋಲ್ ವ್ಯವಸ್ಥೆ ಜಾರಿ ಮಾಡ್ತಾರೆ. ಅಂದರೆ ಏನು, 2 ಕಂಟ್ರೋಲ್ ಸಿಸ್ಟಮ್ನ ಜಾರಿಗೆ ತರ್ತಾರೆ. ಒಂದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಈಸ್ಟ್ ಇಂಡಿಯಾ ಕಂಪನಿಯ ಫೈನಾನ್ಸ್ ನೋಡ್ಕೋತಿದ್ರು. ಹೊಸದಾಗಿ ಸ್ಥಾಪನೆ ಆಗಿದ್ದಂತಹ ಬೋರ್ಡ್ ಆಫ್ ಕಂಟ್ರೋಲು ಈಸ್ಟ್ ಇಂಡಿಯಾ ಕಂಪನಿಯ ಪಾಲಿಟಿಕ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ನ ನೋಡ್ಕೋತಿದ್ರು. ಇದನ್ನೇ ಡ್ಯುಯಲ್ ಕಂಟ್ರೋಲ್ ಸಿಸ್ಟಮ್ ಅಂತ ಕರೆಯೋದು. ಮತ್ತೊಂದು ಮುಖ್ಯವಾದ ಅಂಶ ನೋಡೋದಾದರೆ, ಬಂಗಾಳದ ಗವರ್ನರ್ ಜನರಲ್ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ಗೆ ಆಡಳಿತಾತ್ಮಕವಾಗಿ ಸಲಹೆ ಮತ್ತು ಸಹಕಾರ ನೀಡಲು ಬ್ರಿಟಿಷ್ ಪಾರ್ಲಿಮೆಂಟು ಕಾರ್ಯಕಾರಿ ಮಂಡಳಿನ ರಚನೆ ಮಾಡಿತ್ತು. ಹೌದಲ್ವಾ? ಈ ಕಾರ್ಯಕಾರಿ ಮಂಡಳಿಯಲ್ಲಿ 4 ಜನ ಸದಸ್ಯರಿದ್ದರು. ಇದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ. ಓಕೆ, ಬಂಗಾಳದ ಗವರ್ನರ್ ಜನರಲ್ಗೆ ಆಡಳಿತಾತ್ಮಕವಾಗಿ ಸಲಹೆ ಮತ್ತು ಸಹಕಾರ ನೀಡಲು ಕಾರ್ಯಕಾರಿ ಮಂಡಳಿ ಕಾರ್ಯನಿರ್ವಹಿಸ್ತಾ ಇತ್ತು. ಇದರಲ್ಲಿ 4 ಜನ ಸದಸ್ಯರಿದ್ದರು. ಪಿಟ್ಸ್ ಇಂಡಿಯಾ ಕಾಯ್ದೆ 1784ರಲ್ಲಿ ಏನು ಬದಲಾವಣೆ ಮಾಡಿದ್ರು ಅಂದರೆ, ಬಂಗಾಳದ ಗವರ್ನರ್ ಜನರಲ್ ಅವರ ಪೊಸಿಷನ್ ಹಾಗೇ ಇತ್ತು, ಏನೂ ಬದಲಾವಣೆ ಆಗಲಿಲ್ಲ. ಇವರಿಗೆ ಸಲಹೆಗಳನ್ನ ನೀಡಲು ಕಾರ್ಯಕಾರಿ ಮಂಡಳಿ ಕೂಡ ಇತ್ತು. ಆದರೆ ಈ ಕಾರ್ಯಕಾರಿ ಮಂಡಳಿಯಲ್ಲಿ ಇದ್ದಂತಹ 4 ಜನ ಸದಸ್ಯರನ್ನು 3 ಜನಕ್ಕೆ ಇಳಿಸಲಾಯಿತು. ಓಕೆ, 4 ಜನ ಸದಸ್ಯರಿದ್ದದ್ದನ್ನು 3 ಜನಕ್ಕೆ ಇಳಿಕೆ ಮಾಡಲಾಯಿತು. ಓಕೆ, ಇದರಿಂದ ಬಂಗಾಳದ ಗವರ್ನರ್ ಜನರಲ್ಗೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅಡ್ಡಿ ಆಗ್ತಾ ಇರಲಿಲ್ಲ. ಬಂಗಾಳದ ಗವರ್ನರ್ ಜನರಲ್ ತಗೊಂಡಂತಹ ಯಾವುದೇ ಒಂದು ನಿರ್ಧಾರಕ್ಕೆ ಈ 3 ಜನ ಸದಸ್ಯರಲ್ಲಿ ಒಬ್ಬ ಒಪ್ಪಿಗೆ ಕೊಟ್ಟ ಅಂತಂದರೆ ಆ ನಿರ್ಧಾರ ಬಂಗಾಳದ ಗವರ್ನರ್ ಜನರಲ್ ತಗೊಬೋದಾಗಿತ್ತು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, 3 ಜನ ಸದಸ್ಯರಲ್ಲಿ ಒಬ್ಬರನ್ನು ಕಮಾಂಡರ್ ಇನ್ ಚೀಫ್ ಆಗಿ ನೇಮಕ ಮಾಡಿದ್ರು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಏನಕ್ಕೆ ಈ ಕಮಾಂಡರ್ ಇನ್ ಚೀಫ್ನ ನೇಮಕ ಮಾಡಿದ್ರು ಅಂದರೆ, ಸೇನೆ ಸಂಬಂಧಿತ ವಿಚಾರಗಳು ಅಂದರೆ ಯಾವ್ಯಾವು, ಯುದ್ಧ, ಸೇನೆ ನಿಯೋಜನೆ, ರಕ್ಷಣಾ ಕಾರ್ಯ, ಈ ರೀತಿ ಸೇನೆ ಸಂಬಂಧಿತ ವಿಚಾರಗಳನ್ನ ನೇರವಾಗಿ ಕಾರ್ಯಕಾರಿ ಮಂಡಳಿಯಲ್ಲಿ ಚರ್ಚೆ ಮಾಡ್ಬೋದಾಗಿತ್ತು. ಓಕೆ, ಆಡಳಿತದ ಬಗ್ಗೆ ಗವರ್ನರ್ ಜನರಲ್ ನೋಡ್ಕೋತಾಗಿದ್ರೆ, ಸೇನೆ ಬಗ್ಗೆ ಕಮಾಂಡರ್ ಇನ್ ಚೀಫ್, ಸೈನ್ಯದ ಮುಖ್ಯಸ್ಥ, ಇವರ ನಡುವೆ ಒಂದು ಸಮನ್ವಯ ಮೂಡಿತು. ಓಕೆ, ಭಾರತದಲ್ಲಿ ಏನೇ ಒಂದು ಯುದ್ಧ ಆಗ್ತಾ ಇದ್ರೂ ಕೂಡ ಅದನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಇದು ಸಹಾಯ ಮಾಡ್ತಾ ಇತ್ತು. ಓಕೆ, ಕಾಯ್ದೆಯ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂದರೆ, ಬಂಗಾಳದ ಗವರ್ನರ್ ಜನರಲ್ಲು ಅವರಿಗೆ ಕಾರ್ಯಕಾರಿ ಮಂಡಳಿ ಇತ್ತು ಸಲಹೆ ಕೊಡೋದಕ್ಕೆ. ಆ ಕಾರ್ಯಕಾರಿ ಮಂಡಳಿಗೆ 4 ಜನ ಇದ್ದಂತಹ ಸದಸ್ಯರನ್ನು 3 ಜನರಿಗೆ ಇಳಿಕೆ ಮಾಡಿತು. ಆ 3 ಜನ ಸದಸ್ಯರಲ್ಲಿ ಒಬ್ಬರನ್ನು ಕಮಾಂಡರ್ ಇನ್ ಚೀಫ್ ಆಗಿ ನೇಮಕ ಮಾಡಿದ್ರು. ಕಮಾಂಡರ್ ಇನ್ ಚೀಫ್ ಅಂದರೆ ಸೈನ್ಯದ ಮುಖ್ಯಸ್ಥನಾಗಿ ನೇಮಕ ಮಾಡಿದ್ರು. ಈತ ಏನು ಮಾಡ್ತಿದ್ದ ಅಂತಂದರೆ, ಸೇನೆ ಸಂಬಂಧಿತ ವಿಚಾರಗಳನ್ನ ನೇರವಾಗಿ ಕಾರ್ಯಕಾರಿ ಮಂಡಳಿಯಲ್ಲಿ ಚರ್ಚೆ ಮಾಡ್ತಾ ಇದ್ದ. ಸೊ ಇದರಿಂದ
ಆಡಳಿತದಲ್ಲಿ ಗವರ್ನರ್ ಜನರಲ್ ಮತ್ತು ಸೇನೆ ನಿರ್ವಹಣೆಯಲ್ಲಿ ಕಮಾಂಡರ್ ಇನ್ ಚೀಫ್ ಇವರಿಬ್ಬರ ನಡುವೆ ಒಂದು ಸಮನ್ವಯ ಮೂಡಿ ಭಾರತದಲ್ಲಿ ಆಗಾಗ್ಗೆ ಆಗ್ತಾ ಇದ್ದಂತಹ ಯುದ್ಧಗಳನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಇದು ಸಹಾಯ ಮಾಡಿತು. ಓಕೆ, ಇನ್ನೊಂದು ಪಾಯಿಂಟ್ ಏನಂದರೆ, ಬಂಗಾಳದ ಗವರ್ನರ್ ಜನರಲ್ ಆಗಿ ಈ ಪಿಟ್ಸ್ ಇಂಡಿಯಾ ಕಾಯ್ದೆ 1784 ಜಾರಿಗೆ ಬಂದಾಗ ವಾರನ್ ಹೇಸ್ಟಿಂಗ್ಸೇ ಬಂಗಾಳದ ಗವರ್ನರ್ ಜನರಲ್ ಆಗಿದ್ದ. 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದಾಗಲೂ ಈತನೇ ವಾರನ್ ಹೇಸ್ಟಿಂಗ್ಸೇ ಬಂಗಾಳದ ಗವರ್ನರ್ ಜನರಲ್ ಆಗಿದ್ದ. ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬಂದಾಗಲೂ ಈತನೇ ಬಂಗಾಳದ ಗವರ್ನರ್ ಜನರಲ್ ಆಗಿದ್ದ. ನೋಡಿ, ಈತನ ಕಾಲಾವಧಿ 1773ರಿಂದ 1785 ಅಂತಂದರೆ ಪಿಟ್ಸ್ ಇಂಡಿಯಾ ಕಾಯ್ದೆ ಬಂದಿದ್ದು 1784ರಲ್ಲಿ. ಅಂದರೆ ಇವೆರಡೂ ಕಾಯ್ದೆಗಳು ಬಂದಾಗ ಬಂಗಾಳದ ಗವರ್ನರ್ ಜನರಲ್ ಆಗಿ ವಾರನ್ ಹೇಸ್ಟಿಂಗ್ಸೇ ನೇಮಕ ಆಗಿದ್ದ. ಓಕೆ, ನೆಕ್ಸ್ಟ್ ಪಾಯಿಂಟ್ಸ್ ನೋಡೋಣ. ಮತ್ತೊಂದು ಮುಖ್ಯವಾದ ಅಂಶ ನೋಡೋದಾದರೆ, ಈಸ್ಟ್ ಇಂಡಿಯಾ ಕಂಪನಿಯು ಭಾರತದ ಕೆಲವೊಂದು ಪ್ರದೇಶಗಳನ್ನು ವಶಪಡಿಸಿಕೊಂಡಿತ್ತು. ಇದನ್ನು ಈಸ್ಟ್ ಇಂಡಿಯಾ ಕಂಪನಿಯ ಪ್ರಾದೇಶಿಕ ಆಸ್ತಿಗಳು ಅಂತ ಕರೀತಾ ಇದ್ರು. ಆದರೆ ಈ ಪಿಟ್ಸ್ ಇಂಡಿಯಾ ಕಾಯ್ದೆ ಬಂದಾದ ಮೊಟ್ಟ ಮೊದಲ ಬಾರಿಗೆ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಾದೇಶಿಕ ಆಸ್ತಿಗಳನ್ನು ಬ್ರಿಟಿಷ್ ಸ್ವಾಮ್ಯಕ್ಕೆ ಒಳಪಟ್ಟ ಪ್ರದೇಶಗಳೆಂದು, ಅಂದರೆ ಬ್ರಿಟಿಷ್ ಪೊಸೆಷನ್ ಇನ್ ಇಂಡಿಯಾ ಅಂತ ಕರೆಯಲಾಯಿತು. ಈಸ್ಟ್ ಇಂಡಿಯಾ ಕಂಪನಿಯ ಪ್ರಾದೇಶಿಕ ಆಸ್ತಿಗಳು ಅನ್ನೋದನ್ನು ಪಿಟ್ಸ್ ಇಂಡಿಯಾ ಕಾಯ್ದೆಯ ಪ್ರಕಾರ ಬ್ರಿಟಿಷ್ ಸರ್ಕಾರದ ಆಸ್ತಿ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ನೆಕ್ಸ್ಟ್ ಪಾಯಿಂಟ್. ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಮೇಲೆ ಗವರ್ನರ್ ಜನರಲ್ನ ನಿಯಂತ್ರಣಾಧಿಕಾರವನ್ನು ಖಚಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಸ್ಪಷ್ಟಪಡಿಸಿತು. ಅಂದರೆ ಏನು? 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲೂ ಇದನ್ನು ಹೇಳಿದರು. ಏನಂದರೆ, ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಬಂಗಾಳದ ಗವರ್ನರ್ ಜನರಲ್ಗೆ ಅಧೀನರಾಗಿರಬೇಕು, ಗವರ್ನರ್ ಜನರಲ್ನ ನಿಯಂತ್ರಣದಲ್ಲಿರಬೇಕು ಅಂತ. ಸೊ ಈ ಪಿಟ್ಸ್ ಇಂಡಿಯಾ ಕಾಯ್ದೆ ಇದನ್ನು ಮತ್ತೊಂದು ಬಾರಿ ಖಚಿತಪಡಿಸಿದ್ರು. ಓಕೆ, ನೆಕ್ಸ್ಟ್ ಪಾಯಿಂಟ್. ಯುದ್ಧ ಘೋಷಣೆ ಮತ್ತು ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳುವ ಮುನ್ನ ಬಂಗಾಳದ ಗವರ್ನರ್ ಜನರಲ್ ಹಾಗೂ ಬೋರ್ಡ್ ಆಫ್ ಕಂಟ್ರೋಲ್ನ ಅನುಮತಿ ಪಡೆಯಬೇಕು. ಅಂದರೆ ಏನು? ಯಾವುದೇ ಅಧಿಕಾರಿಗಳು ಯುದ್ಧಗಳ ಬಗ್ಗೆ ಅಥವಾ ಶಾಂತಿ ಒಪ್ಪಂದದ ಬಗ್ಗೆ ಸ್ವತಂತ್ರವಾಗಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವಂತಿರಲಿಲ್ಲ. ಬಂಗಾಳದ ಗವರ್ನರ್ ಜನರಲ್ ಹಾಗೂ ಬೋರ್ಡ್ ಆಫ್ ಕಂಟ್ರೋಲ್ ರವರ ಅನುಮತಿ ಪಡೆಯಲೇಬೇಕಿತ್ತು. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಭಾರತದಲ್ಲಿ ಅಪರಾಧ ಎಸಗಿದ ಅಥವಾ ಅಧಿಕಾರ ದುರುಪಯೋಗಪಡಿಸಿಕೊಂಡಂತಹ ಬ್ರಿಟಿಷ್ ಅಧಿಕಾರಿಗಳನ್ನು ವಿಚಾರಣೆ ಮಾಡಬೇಕು ಅಂತ ಹೇಳಿ ಈ ಪಿಟ್ಸ್ ಇಂಡಿಯಾ ಕಾಯ್ದೆ 1784ರ ಪ್ರಕಾರ ವಿಶೇಷ ನ್ಯಾಯಾಲಯ ಅಂದರೆ ಸ್ಪೆಷಲ್ ಕೋರ್ಟ್ನ ರಚನೆ ಮಾಡಿದ್ರು. ಈ ಸ್ಪೆಷಲ್ ಕೋರ್ಟಲ್ಲಿ ಯಾರ್ಯಾರಿದ್ರು ಅಂದರೆ, ಇಂಗ್ಲೆಂಡ್ನ ಉನ್ನತ ನ್ಯಾಯಾಧೀಶರು ಮತ್ತು ಬ್ರಿಟನ್ ಪಾರ್ಲಿಮೆಂಟ್ನ ಸದಸ್ಯರು ಈ ಸ್ಪೆಷಲ್ ಕೋರ್ಟ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು. ಇವರು ಬ್ರಿಟಿಷ್ ಅಧಿಕಾರಿಗಳನ್ನು ವಿಚಾರಣೆ ಮಾಡ್ತಾ ಇದ್ದರು. ಸೊ ಇದರಿಂದಾಗಿ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಬ್ರಿಟಿಷ್ ಅಧಿಕಾರಿಗಳು ಯಾವುದೇ ದುರಾಡಳಿತದಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇದ್ರು. ಓಕೆ, ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಈ ಕಾಯ್ದೆ ಪ್ರಕಾರ, ಅಂದರೆ ಪಿಟ್ಸ್ ಇಂಡಿಯಾ ಕಾಯ್ದೆ 1784ರ ಪ್ರಕಾರ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ದೇಶೀಯ ರಾಜರುಗಳಿಂದ ಯಾವುದೇ ಕಪ್ಪ ಕಾಣಿಕೆ ಆಗಲಿ, ಯಾವುದೇ ಬಹುಮಾನ ಆಗಲಿ ಅಥವಾ ಲಂಚ ಆಗಲಿ ಸ್ವೀಕರಿಸುವಂತಿರಲಿಲ್ಲ. ಈ ರೀತಿ ಸ್ವೀಕರಿಸುವುದನ್ನು ನಿಷೇಧಿಸಲಾಯಿತು. ಮತ್ತು ಭಾರತದಲ್ಲಿರುವ ಗವರ್ನರ್ಗಳು, ಕಮಾಂಡರ್ಗಳು ಮತ್ತು ಅಧಿಕಾರಿಗಳು ಮಾಡ್ತಾ ಇದ್ದಂತಹ ಕೆಲಸಗಳಿಗೆ ಬ್ರಿಟಿಷ್ ಸಂಸತ್ತಿಗೆ ಹೊಣೆಗಾರರಾಗಿದ್ದರು. ಅಂದರೆ ಏನು? ಈ ಗವರ್ನರ್ಗಳು, ಕಮಾಂಡರ್ಗಳು ಮತ್ತು ಅಧಿಕಾರಿಗಳು ಆನ್ಸರಬಲ್ ಟು ಬ್ರಿಟಿಷ್ ಪಾರ್ಲಿಮೆಂಟ್. ಓಕೆ, ಇಷ್ಟು ಕೂಡ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಗಿತ್ತು. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಕಾಯ್ದೆ ಆದಂತಹ ಚಾರ್ಟರ್ ಕಾಯ್ದೆಗಳು, ಟೋಟಲ್ ಒಟ್ಟು 4 ಚಾರ್ಟರ್ ಕಾಯ್ದೆಗಳು ಬರ್ತವೆ, ಅದನ್ನು ಡೀಟೇಲಾಗಿ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.